ಪ್ರೈಸ್ ಅಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸಮಯಕ್ಕಾಗಿ ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಿದ್ದೀನಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 41ನೇ ಕೊನೆಯ ಭಾಗವನ್ನು ನೀವು ನೋಡುವಾಗ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಯೇಸು ಸ್ವಾಮಿ ಲಾಜರನ್ನು ಸತ್ತಿರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾರ್ತಾ ಮರಿಯಳನ್ನು ಸಂಧಿಸಿದ ನಂತರ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ ಎಂಬುದಾಗಿ ಹೇಳಿದರು. ಅನಂತರ ಯೇಸು ಸ್ವಾಮಿ ದೇವರಿಗೆ ಸ್ತೋತ್ರವನ್ನು ಮಾಡಿ ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರೇ, ನೀನು ನನ್ನ ಪ್ರಾರ್ಥನೆ ಯಾವಾಗಲೂ ನೀನು ಕೇಳ್ತೀಯ, ಅದಕ್ಕಾಗಿ ನಾನು ನಿನ್ನನ್ನು ಕೊಂಡಾಡ್ತೇನೆ. ದೇವಜನರೇ, ಇವತ್ತು ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮಗೆ ಒಂದು ನೆನಪಿರಬೇಕು, ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ. ಯಾಕಂದ್ರೆ ಸರ್ವಶಕ್ತನಾದ ದೇವರಿಗೆ ನಾವು ಮಕ್ಕಳಾಗಿದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ನಾವು ತಂದೆ ಎಂಬುದಾಗಿ ಹೇಳಲಿಕ್ಕೆ ಇರಲಿಲ್ಲ, ಆದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ತಂದೆಯ ಆತ್ಮವನ್ನು ನಾವು ಹೊಂದಿದ್ದೇವೆ. ಅಪ್ಪ ತಂದೆ ಎಂಬ ಕೂಗನ್ನ ನಮ್ಮ ಒಳಗೆ ದೇವರು ಇಟ್ಟಿದ್ದಾರೆ. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ಸದುತ್ತರವನ್ನು ಕೊಡುವಂಥ ದೇವರು ನಿಶ್ಚಯವಾಗಿ ನಮಗೆ ಸದುತ್ತರ ಉಂಟು ಎಂಬ ಮನೋಭಾವ ನಮಗೆ ಬರಬೇಕು. ನಾವು ಯಾವಾಗ ಈ ಮನೋಭಾವದ ಒಳಗೆ ಹೋಗ್ತೀವೋ ಆಗ ನಾವು ಈಸಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ನಾವು ಇನ್ನೊಬ್ಬರ ಹತ್ರ ಹೋಗ್ಬೇಕಾಗ್ತದೆ. ಅವರು ಪ್ರಾರ್ಥನೆ ಮಾಡಿದರೆ, ಈ ಸೇವಕರು ಪ್ರಾರ್ಥನೆ ಮಾಡಿದರೆ, ಆ ಸೇವಕರು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ಕೇಳ್ತಾರೆ. ಈ ರೀತಿಯಾದ ಮನೋಭಾವಗಳು, ಮೆಂಟಾಲಿಟಿ ಬರ್ತದೆ. ಯಾವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಎಂಬಂತ ದೃಢ ನಿಶ್ಚಯ ನಮ್ಮ ಒಳಗೆ ಇರ್ತದೋ, ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಸದುತ್ತರವನ್ನು ಕೊಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ತಂದೆಯನ್ನು ನೋಡಿ ಹೇಳ್ತಿದ್ದಾರೆ, ತಂದೆಯೇ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳ್ತೀಯ, ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಹಾಗೆ ನಿಮ್ಮ ಜೀವಿತಗಳಲ್ಲಿ ನೀವು ಪ್ರಾರ್ಥನೆಗಳನ್ನು ಮಾಡುವಾಗ ತಂದೆಯನ್ನು ನೋಡಿ, ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಈ ಪರಿಸ್ಥಿತಿಗಳನ್ನು ಬದಲಾಯಿಸ್ತೀಯ, ಅದಕ್ಕಾಗಿ ಸ್ತೋತ್ರ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವುದನ್ನು ನೀವು ನೋಡ್ತೀರಾ ಪ್ರಿಯರೇ. ಅದಕ್ಕೆ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ದೇವರು ಎಲ್ಲಾ ಭೀತಿಗಳಿಂದ ತಪ್ಪಿಸಿದನು. ಯಾರು? ಕಷ್ಟದಲ್ಲಿದ್ದ ವ್ಯಕ್ತಿ. ನಾವು ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನೆ, ಅದಕ್ಕೆ ಸದುತ್ತರವನ್ನು ಕೊಡ್ತಾನೆ. ಅದರಿಂದ ನಿಮ್ಮ ಜೀವಿತಗಳಲ್ಲಿ ನೀವು ಜಯವನ್ನು ಕಾಣಬೇಕಾ? ನಿಮ್ಮ ಜೀವಿತಗಳಲ್ಲಿ ಪರಿಸ್ಥಿತಿಗಳು ಬದಲಾಗಬೇಕಾ? ನೀವು ಪ್ರಾರ್ಥನೆಯನ್ನು ಮಾಡುವಾಗ ದೇವರಿಗೆ ಸ್ತೋತ್ರವನ್ನು ಮಾಡಿ, ಸ್ವಾಮಿ, ನನ್ನ ಪ್ರಾರ್ಥನೆ ಅದು ಕೇಳ್ತೀಯ, ಅದಕ್ಕಾಗಿ ಸ್ತೋತ್ರ. ನನ್ನ ತಂದೆ, ಈ ಪರಿಸ್ಥಿತಿಗಳು ಹೀಗಿದೆ, ಎಲ್ಲ ಬದಲಾಗಲಿ ಎಂಬುದಾಗಿ ಪ್ರಾರ್ಥಿಸ್ರಿ. ಕರ್ತನು ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.